ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಕೊರಚ ಜನಾಂಗದ ತಿರುವಳಿಕಸ್ತರು ಆದರ್ಶ ಯಲ್ಲಪ್ಪನವರ ನೇತೃತ್ವದಲ್ಲಿ ಒಗ್ಗೂಡಿ ರಾಜ್ಯ ಮಟ್ಟದ ಸಂಘಟನೆಯನ್ನಾಗಿ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ಸ್ಥಾಪಿಸಿಕೊಂಡಿದ್ದಾರೆ. ತಮ್ಮ ಸಮುದಾಯದ ಸಮಸ್ಯೆ ಸಂಕಷ್ಟಗಳು ಹಾಗೂ ಹಕ್ಕುಗಳ ಫಲಾನುಭವಕ್ಕಾಗಿ ದನಿ ಎತ್ತಲು ರಾಜ್ಯ ಮಟ್ಟದಲ್ಲಿ ಈ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಇದು ತನ್ನ ಕೊರಚ ಕೊರಮ ಎರಡು ಅಲಕ್ಷಿತ ಅಲೆಮಾರಿ ಜನಾಂಗಗಳನ್ನು ಒಟ್ಟಿಗೆ ಗುರುತಿಸಲಾಗ್ತಾ ಇತ್ತು. ಅವುಗಳ ಪ್ರಗತಿಗಾಗಿ ಯೋಜನೆ ರೂಪಿಸುವಲ್ಲಿ ಒಟ್ಟೊಟ್ಟಿಗೆ ಯೋಜನೆ ಮಾಡಲಾಗ್ತಾ ಇತ್ತು. ಅತ್ಯಂತ ಹಿಂದುಳಿದಿರುವ ಅವೆರಡು ಸಮುದಾಯಗಳು ಸಮರ್ಪಕವಾಗಿ ಸೌಲಭ್ಯ ಪಡೆದುಕೊಳ್ಳುವಲ್ಲಿ ಇದರಿಂದ ತುಡುಗಾಗ್ತಾ ಇತ್ತು. ಹಾಗಾಗಿ ಈಗ ಕೊರಚ ಜನಾಂಗದವರದ್ದೇ ಒಂದು ಪ್ರತ್ಯೇಕವಾದ ಸಂಘಟನೆ ಸ್ಥಾಪಿಸಿ ಅದನ್ನ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ಹೆಸರಲ್ಲಿ ರಾಜ್ಯದೆಲ್ಲೆಡೆ ವಿವಿಧ ಭಾಗಗಳಲ್ಲಿ ನೆಲೆ ಕಂಡುಕೊಂಡಿರುವ ಕೊರಚ ಜನಾಂಗವನ್ನ ಸಂಘಟಿಸಿಕೊಡಿಸಲಾಗಿದೆ. ಈ ಸಂಘಟನೆಗೆ ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ತಾಲೂಕಲ್ಲಿ ಸಂಘಟನೆಯನ್ನ ಬಲಪಡಿಸಿ ಮುನ್ನಡೆಸುವ ಉದ್ದೇಶ ಇವರದ್ದಾಗಿದೆ. ಈ ಸಂಬಂಧ ಇದೇ 2026 ಜನವರಿ 12 ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಜರುಗಿದೆ. ತನ್ಮೂಲಕ ಕೊರಚ ಮಹಾಸಭಾ ತಾಲೂಕು ಘಟಕಕ್ಕೆ ಚಾಲನೆ ಕೊಡಲಾಗಿದೆ. ಯಾರು ಬಲಾಢ್ಯವಾಗಿರ್ತಾನೆ ಕಿತ್ಕೊಂತ ಇರ್ತಾನೆ ಅಲ್ವಾ, ಅದು ಎಲ್ಲರಿಗೂ ಸಮಪಾಲು ಸಮಬಾಳು, ಸರ್ವರಿಗೂ ಸಮಪಾಲು. ಸಂವಿಧಾನದ ಮೂಲಾಶಯ, ಅಂಬೇಡ್ಕರ್ ಮೂಲಾಶಯ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಆಗಬೇಕು. ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಸರ್ಕಾರದ ಸವಲತ್ತುಗಳು ಸಿಗ್ಬೇಕು. ಆ ಸವಲತ್ತುಗಳು ಕೊಡಬೇಕು ಅಂದ್ರೆ ನೀವು ಸಂಘಟನೆಯಲ್ಲಿ ಇರಬೇಕು. ನೀವು ಸಂಘಟನೆ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸವಲತ್ತು ಸಿಗ್ತದೆ. ಇಲ್ಲದೆ ಹೋದ್ರೆ ನಿಮ್ಗೆ ಯಾವುದೇ ರೀತಿಯ ಸವಲತ್ತುಗಳು ಯಾರೂ ಕೂಡ ಗೆದ್ಮೇಲೆ ಯಾವುದೇ ರಾಜಕಾರಣಿ ಎಷ್ಟೇ ಒಳ್ಳೆಗಿರ್ಬೋದು, ನಿಮಗೆ ಮನೆ ಕೊಡ್ತೀನಿ ಬರ್ರಿ ಅಂತಲೂ ಕರೆಯಲ್ಲ, ನಿಮಗೆ ಭೂಮಿ ಕೊಡ್ತೀನಿ ಅಂತಲೂ ಕರೆಯಲ್ಲ. ನೀವು ಕೇಳಿದ್ರೆ ಮಾತ್ರ. ಈ ಮಕ್ಕಳು ಹೇಳ್ತಾರಲ್ಲ, ತಾಯಿ ಇವತ್ತು ಯಾವ ಸ್ಥಿತಿ ಬಂದೋಳೆ ಅಂದರೆ ಆ ಹತ್ರ ಮಾತ್ರ ಹಾಗಾಕೋದು ಅಂತ ಸ್ಥಿತಿಲಿ ಇದ್ದೀವಿ ನಾವು. ಅದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟಗಳನ್ನು ಮಾಡಿ ಮತ್ತೆ ನಿಮ್ಗೆ ಏನು ಸರ್ಕಾರದಿಂದ ಸವಲತ್ತು ಬರುತ್ತೆ ಅನ್ನೋದು ಸಂಘದ ಮುಖಾಂತರ ತಿಳ್ಕೊಂಡು, ಸಂಘನೂ ಅಷ್ಟೇ ಈ ನಿಮ್ಮಗಳನ್ನ ಒಂದು ಸಭೆ ಮಾಡಿ ಮುಕ್ತಾಯ ಆಗಬಾರ್ದು. ನಿಮ್ಮ ಹಕ್ಕುಗಳಿಗೆ ಏನಿದೆ, ನಿಮ್ಮ ರೈಟ್ಸ್ಗೆ ಏನಿದೆ, ನಿಮ್ಗೆ ಯಾವ್ಯಾವ ರೀತಿಯ ಸವಲತ್ತುಗಳು ಸರ್ಕಾರದಲ್ಲಿದೆ ಅದನ್ನು ಮನೆ ಬಾಗಿಲಿ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಸಂಘಟನೆ ಮಾಡಬೇಕು. ಮತ್ತು ಹೋರಾಟಗಳನ್ನು ರೂಪಿಸಬೇಕು. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಹೋಗಬೇಕಾಗುತ್ತೆ. ಯಾವ್ಯಾವಕ್ಕೂ ಹೋಗ್ತೀವಿ ನಾವು, ಯಾರೋ ಕರೆದ್ರು ಅಂತ ಹೋಗ್ತೀವಿ. ಆದರೆ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಒಂದು ದಿವಸ ಕೆಲಸ ಬಿಟ್ಟರೇನು ಆಗಲ್ಲ. ಅದರಿಂದ ಇದನ್ನೆಲ್ಲ ಪಡಬೇಕು. ಅದು ಆ ಕನಸು ಇವತ್ತು ಈಡೇರುತ್ತೆ ಅನ್ಕೊಂಡಿದ್ದೀನಿ ನಾನು. ಯಾಕಪ್ಪ ಅಂತಂದ್ರೆ ಇವತ್ತು ಕೊರಚ ಅಂಡ್ ಕೊರಮ ಎರಡು ಒಂದೇ ಕಮ್ಯುನಿಟಿ ಇಟ್ಕೊಂಡು ಈ ತಾಲೂಕಲ್ಲಿ ಹೋರಾಟ ಮಾಡ್ತಿದ್ರು. ಆದ್ರೆ ಬೆನಿಫಿಟ್ಸ್ ಸಿಗ್ತಿದ್ದು ಕೊರಚ ಸಮುದಾಯದಲ್ಲಿ ಯಾವುದೇ ಒಂದು ಬೆನಿಫಿಟ್ಸ್ ಸಿಗ್ತಾ ಇರಲಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಸಂಘಟನೆಯಲ್ಲಿ ಕುಂಠಿತವಾಗಿತ್ತು. ಇವತ್ತು ತಾಲೂಕ ಸಂಘಟನೆ ಕುಂಠಿತ ಆಗಿರೋದ್ರಿಂದ ಯಾರಿಗೂ ಸವಲತ್ತು ಕೊಡ್ಸೋಕೆ ಯಾರಿಗೂ ವಿದ್ಯಾವಂತರಲ್ಲ. ಆದ್ರಿಂದ ಸವಲತ್ತನ್ನು ಪಡ್ಕೊಳ್ಳೋದಕ್ಕೆ ಯಾರಿಗೂ ಸಹ ಗೊತ್ತಿರಲಿಲ್ಲ. ನಮ್ಮ ತಾಲೂಕಲ್ಲಿ ಹೆಚ್ಚಿನದಾಗಿ ಓಡಾಡ್ತಿದ್ದಾರೆ ಅಂದ್ರೆ ನಮ್ಮ ಸಂಘಟನೆಯಲ್ಲಿ ಇಟ್ಕೊಂಡು ನಮ್ಮ ಮಂಜಣ್ಣವರು ಬಹಳಷ್ಟು ಓಡಾಡ್ತಿದ್ರು. ಇವತ್ತು ಏನಾರ ಆಗಲಿ ತಾಲೂಕಲ್ಲಿ ನಮಗೆ ಕೊರಚ ಸಂಘಟನೆ ಕಟ್ಟಬೇಕು ಅಂತೇಳಿ ಇವತ್ತು ಕಟ್ಟಿ ಈ ತಾಲೂಕಲ್ಲಿ ಅಧ್ಯಕ್ಷರಾಗ್ತಿದ್ದಾರೆ. ಬಹಳ ಸಂತೋಷ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ಇವತ್ತು ತಳ ಸಮುದಾಯದವರಿಗೆ ಇವತ್ತು ಬೆನಿಫಿಟ್ಸ್ ಸಿಗುತ್ತೆ ಅನ್ನೋಕ್ಕೆ ನಮ್ಮ ಮಂಜಣ್ಣವರು ಹಳ್ಳಿಗೂ ಬಂದು ಇವತ್ತು ಸಂಘಟನೆ ಕಟ್ಟಿ ಈ ತಾಲೂಕಲ್ಲಿ ನಾನು ಇದೀನಿ ನಿಮ್ಮ ಬಲವಾಗಿ ಅಂತೇಳಿ ಹೇಳ್ಕೊಂಡು ಇವತ್ತು ನಮ್ಮ ಮಂಜಣ್ಣವರು ಇಷ್ಟು ಜನ ಸೇರಿಸ್ಕೊಂಡು ಇವತ್ತು ಸಂಘಟನೆ ಕಟ್ತಾ ಇದ್ದಾರೆ. ಆ ಸಂಘಟನೆ ಕುಂಠಿತವಾಗದಂಗೆ ದಲಿತ ಸಂಘರ್ಷ ಸಮಿತಿ ನಿಮ್ಮ ಜೊತೆ ಕೈಗೂಡಿಸಿ ಎಂದು ಹೋರಾಟವಾಗಿರುತ್ತೆ. ಎಂದೂ ನೀವು ಕೈ ಬಿಡಬೇಡ್ರಿ, ಸಂಘಟನೆ ಮುನ್ನಡೆಸಿಂತ ಹೋಗ್ರಿ ಅಂತೇಳಿ ಹೇಳಕ್ಕೆ ತಮ್ಮ ಮಾತನ್ನು ಅವಕಾಶ ಕೊಟ್ಟಂತ ಮೊದಲಿಗೆ ನಮ್ಮ ಗೆಳೆಯನ ಪರಿಶ್ರಮದ ಕೊರಚ ಸಂಘದ ತಾಲೂಕು ಅಧ್ಯಕ್ಷ ಮಾಡಿರೋದಕ್ಕೆ ಎಲ್ಲರಿಗೂ ನಾವು ಸಂಘದ ಧನ್ಯವಾದಗಳನ್ನು ಹೇಳ್ತಾ, ಗೆಳೆಯ ಪಾಪ ಕರ್ಕೊಂಡೋಗಿ ಅವ್ರು ಗುರುತಿಸಿ ಹೋರಾಟಗಳನ್ನು ಗುರುತಿಸಿ ಅವನ್ನ ತಾಲೂಕು ಅಧ್ಯಕ್ಷ ಮಾಡಿದ್ದಾರೆ. ಹಾಗಾಗಿ ಆ ಸಂಘಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಆಮೇಲೆ ಇನ್ನೊಂದು ಏನಪ್ಪ ವಿಚಾರ ಅಂದರೆ ಈ ಸಮಾಜ ಭಾಳ ಹಿಂದುಳಿದ ಸಮಾಜ. ನಾವು ಈ ಸಮಾಜ ಕಟ್ಟಕ್ಕೆ ಅಂತಲೇ ಎಷ್ಟು ದಿವಸ ಓಡಾಡಿದ್ವಿ, ಇವರು ಒಬ್ಬರು ಬರ್ತಿಲ್ಲ. ಇವತ್ತೇ ಮೊದಲು ನೋಡಿದ್ದು ಕೊರಚ ಸಮುದಾಯದಲ್ಲಿ ಇವತ್ತು ವೇದಿಕೆ ಬಂದಿರೋದು ಇದೇ ಮೊದಲು ನೋಡಿದ್ದು ನಾನು. ಹೀಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ನಿಮ್ಮ ಪರವಾಗಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ಮಾಡೋಣ. ಯಾವಾಗಲೂ ದಲಿತ ಸಂಘ ಸಮಿತಿ ಪರವಾಗಿ ಇರುತ್ತೆ. ಯಾಕೆಂದ್ರೆ ತುಳಿದವ್ರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಯಾವತ್ತೂ ದಲಿತ ಸಂಘ ಸಮಿತಿ ಕೆಲಸ ಮಾಡಿರೋದು. ಇನ್ನು ಮುಂದಕ್ಕೂ ನಿಮ್ಮ ಪರವಾಗಿರುತ್ತೆ, ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.